OnePlus 13R, iQOO Neo 10R ಮತ್ತೆ ನಥಿಂಗ್ 3A Pro ಸ್ಮಾರ್ಟ್ ಫೋನ್ ಪ್ರೊಸೆಸರ್ಗಳ ವಾರ್ ಮಾಡೋಣ ಬನ್ನಿ. ಐನೋ ಈ ಮೂರು ಸ್ಮಾರ್ಟ್ ಫೋನ್ಗಳ ಪ್ರೈಸ್ಗಳು ಡಿಫ್ರೆಂಟ್ ಆಗಿದೆ ಅಂಡ್ ಈ ಮೂರು ಸ್ಮಾರ್ಟ್ ಫೋನ್ಗಳಿಗೆ ಪ್ರೊಸೆಸರ್ ಕೂಡ ಡಿಫ್ರೆಂಟ್ ಆಗಿದೆ. ಫಾರ್ ಎಕ್ಸಾಂಪಲ್ OnePlus 13R ಅಲ್ಲಿ 8 ಜನರೇಷನ್ 3 ಪ್ರೊಸೆಸರ್ ಇದೆ, iQOO Neo 10R ಅಲ್ಲಿ 8S ಜನರೇಷನ್ 3 ಪ್ರೊಸೆಸರ್ ಇದೆ ಅಂಡ್ ನಥಿಂಗ್ 3A Pro ಅಲ್ಲಿ 7S ಜನರೇಷನ್ 3 ಪ್ರೊಸೆಸರ್ ಇದೆ. ಅಂದ್ರೆ ನಥಿಂಗ್ ಫೋನ್ ನಲ್ಲಿ ಇರುವಂತ ಪ್ರೊಸೆಸರ್ ನಾವು ಡೇ ಟು ಡೇ ಯೂಸ್ ಗೆ ಬೆಸ್ಟ್. ಇಲ್ಲ ನಾವು ಜಾಸ್ತಿ ವಿಡಿಯೋನ ಕನ್ಸಂಪ್ಷನ್ ಮಾಡ್ತೀವಿ, ದೊಡ್ಡ ವಿಡಿಯೋಗಳನ್ನ ಎಡಿಟ್ ಮಾಡ್ತೀವಿ, ಜಾಸ್ತಿ ಗೇಮಿಂಗ್ ಅಂದ್ರೆ ನಮಗೆ ದೊಡ್ಡ ಪ್ರೊಸೆಸರ್ ಇರುವಂತ ಸ್ಮಾರ್ಟ್ ಫೋನ್ ಬೇಕಾಗುತ್ತೆ. ಅದೇ iQOO Neo 10R ಮತ್ತೆ OnePlus 13R ಅಲ್ಲಿ ಇದೆ. ಸೊ ಈ ಮೂರು ಸ್ಮಾರ್ಟ್ ಫೋನ್ ಪ್ರೊಸೆಸರ್ ಗಳ ವಾರ್ ಮಾಡಿ ತಿಳ್ಕೊಳ್ಳೋಣ ಈ ಮೂರು ಸ್ಮಾರ್ಟ್ ಫೋನ್ ಗಳಲ್ಲಿ ನಿಮ್ಗೆ ಬೆಸ್ಟ್ ಯಾವುದು ಅಂತ. ಈ ರಿಸಲ್ಟ್ ನ ತಿಳ್ಕೊಳ್ಳೋಕೆ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರನ್ನೂ ಶೇರ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಜಿ ಸ್ಪೋರ್ಟ್ ಕನ್ನಡ ಯೂಟ್ಯೂಬ್ ಚಾನಲ್, ನಾನು ನಿಮ್ಮ ಆಂಕರ್ ಕಿಶೋರ್. ಈ ಮೂರು ಸ್ಮಾರ್ಟ್ ಫೋನ್ಗಳ ಪ್ರೊಸೆಸರ್ ವಾರ್ ನ ಸ್ಟಾರ್ಟ್ ಮಾಡೋಕೆ ಮುಂಚೆ ಈ ಮೂರು ಸ್ಮಾರ್ಟ್ ಫೋನ್ಗಳು ಫುಲ್ ಚಾರ್ಜ್ ಆಗಿದೆ, ಫುಲ್ ಬ್ರೈಟ್ನೆಸ್ ಕೂಡ ಕೊಟ್ಟಿದ್ದೀವಿ ಅಂಡ್ ಸೇಮ್ ವೈಫೈಗೆ ಕೂಡ ಕನೆಕ್ಟ್ ಆಗಿದೆ. ನೀವು ನೋಡ್ತಿರಬಹುದು ಕಂಪ್ಯಾರಿಟಿವ್ಲಿ OnePlus ಫೋನ್ ಅಲ್ಲಿ ಇರುವಂತಹ ಬ್ರೈಟ್ನೆಸ್ ತುಂಬಾನೇ ಚೆನ್ನಾಗಿದೆ. ಆದ್ರೆ iQOO Neo 10R ಅಲ್ಲಿ 144 ಹರ್ಟ್ಸ್ ರಿಫ್ರೆಶ್ ರೇಟ್ ಇದ್ರೆ OnePlus ಮತ್ತೆ ನಥಿಂಗ್ ಫೋನ್ ಅಲ್ಲಿ 120 ಹರ್ಟ್ಸ್ ರಿಫ್ರೆಶ್ ರೇಟ್ ಗಳು ಇದೆ. OnePlus 13R ಮತ್ತೆ iQOO Neo 10R ಅಲ್ಲಿ ಪರ್ಫಾರ್ಮೆನ್ಸ್ ಮೋಡ್ ನ ಆನ್ ಮಾಡಿದೀವಿ, ಯಾಕಂದ್ರೆ ನಥಿಂಗ್ ಫೋನ್ ಅಲ್ಲಿ ಪರ್ಫಾರ್ಮೆನ್ಸ್ ಮೋಡ್ ನಮಗೆ ಇಲ್ಲ. ಅಂಡ್ ಈ ಮೂರು ಸ್ಮಾರ್ಟ್ ಫೋನ್ಗಳು ಕೂಡ ಲೇಟೆಸ್ಟ್ ಸಾಫ್ಟ್ವೇರ್ ವರ್ಷನ್ ಅಪ್ಡೇಟ್ ಆಗಿದೆ. ಸೊ ಈಗ ರೌಂಡ್ 1 ವಾರ್ಮ್ ಅಪ್ ಟೆಸ್ಟ್ ನ ಸ್ಟಾರ್ಟ್ ಮಾಡೋಣ. OnePlus 13R ಮೊದಲನೇದಾಗಿ ಟೆಸ್ಟ್ ನ ಕಂಪ್ಲೀಟ್ ಮಾಡಿದೆ. ರೂಮ್ ಟೆಂಪರೇಚರ್ ಈಗ 25.4 ಡಿಗ್ರಿ ಇದೆ. OnePlus ಮೊಬೈಲ್ ಟೆಂಪರೇಚರ್ 37.7 ಡಿಗ್ರಿ ಇದೆ. ಎರಡನೇದಾಗಿ iQOO Neo 10R ಕಂಪ್ಲೀಟ್ ಮಾಡಿದೆ ಅಂಡ್ iQOO Neo 10R ಟೆಂಪರೇಚರ್ 36.4 ಡಿಗ್ರಿ ಇದೆ. ಅಂಡ್ ಮೂರನೇದಾಗಿ ನಥಿಂಗ್ 3A Pro ಫೋನ್ ಕಂಪ್ಲೀಟ್ ಮಾಡಿದೆ. ನಥಿಂಗ್ ಫೋನ್ ನ ಟೆಂಪರೇಚರ್ 34.1 ಡಿಗ್ರಿ ಇದೆ. ಸೊ ಈಗ ಇದೇ ಟೆಸ್ಟ್ ನ ಇನ್ನೊಂದು ರೌಂಡ್ ಮಾಡೋಣ. ಎರಡನೇ ರೌಂಡ್ ಕಂಪ್ಲೀಟ್ ಆದ್ರೂ ಕೂಡ ಸೇಮ್ ರಿಸಲ್ಟ್ ನ ತೋರಿಸ್ತಾ ಇದೆ. ಬಟ್ ಆದ್ರೆ ಈ ಸತಿ OnePlus ಫೋನ್ ಟೆಸ್ಟ್ ನ ಕಂಪ್ಲೀಟ್ ಮಾಡಿದ ಕೂಡಲೇ iQOO Neo 10R ಕೂಡ ಕಂಪ್ಲೀಟ್ ಮಾಡಿದೆ. ಇನ್ನು ಟೆಂಪರೇಚರ್ ವಿಷಯಕ್ಕೆ ಹೋದ್ರೆ OnePlus ಫೋನ್ ಅಲ್ಲಿ 38 ಡಿಗ್ರಿ ಇದೆ, iQOO Neo ಫೋನ್ ಅಲ್ಲಿ 39 ಡಿಗ್ರಿ ಇದೆ. OnePlus 13R ಅಲ್ಲಿ ಸ್ಕೋರ್ ಡಿಕ್ರೀಸ್ ಆಗಿದೆ, iQOO ಮತ್ತೆ ನಥಿಂಗ್ ಫೋನ್ ಗಳಲ್ಲಿ ಸ್ಕೋರ್ ಇಂಪ್ರೂವ್ ಆಗಿದೆ. ಸೊ ಇಷ್ಟು ಟೆಸ್ಟ್ ಗಳು ಆದ್ಮೇಲೆ ನಾವು ಬ್ಯಾಟರಿ ಪರ್ಸೆಂಟೇಜ್ ನ ಚೆಕ್ ಮಾಡೋದಾದ್ರೆ ನಥಿಂಗ್ ಫೋನ್ ಅಲ್ಲಿ 95% ಇದೆ, OnePlus ಫೋನ್ ಅಲ್ಲಿ 96% ಇದೆ ಅಂಡ್ iQOO ಫೋನ್ ಅಲ್ಲಿ 98% ಇದೆ. ಸೊ ಇದಾದ್ಮೇಲೆ ನಾವು Antutu ಟೆಸ್ಟ್ ನ ಮಾಡೋಣ. ಇದರಲ್ಲಿ ರೌಂಡ್ 1 ನ ಸ್ಟಾರ್ಟ್ ಮಾಡೋಣ. ಈ ಸ್ಮಾರ್ಟ್ ಫೋನ್ಗಳ CPU, GPU, ಮೆಮೊರಿ ಮ್ಯಾನೇಜ್ಮೆಂಟ್ ಮೇಲೆ ಫುಲ್ ಲೋಡ್ ಹಾಕಿ ಈ ಟೆಸ್ಟ್ ನ ಸ್ಟಾರ್ಟ್ ಮಾಡೋಣ. ಅಂಡ್ ಈ ಟೆಸ್ಟ್ ಅಲ್ಲಿ OnePlus ಫೋನ್ ಲೀಡ್ ನ ತಗೊಂಡಿದೆ. OnePlus ಫೋನ್ ಮೇನ್ ಲೀಡ್ ತಗೊಂಡಿರೋದು ಅದರ GPU ಮೇಲೆ. ಇನ್ನು iQOO ಮತ್ತೆ ನಥಿಂಗ್ ಫೋನ್ ನ ಕಂಪೇರ್ ಮಾಡೋದಾದ್ರೆ ಡಬಲ್ ಲೀಡ್ ತಗೊಂಡಿದೆ GPU ಮೇಲೆ iQOO ಫೋನ್. ಅಂಡ್ ಇದನ್ನೇ ರೌಂಡ್ 2 ನ ಸ್ಟಾರ್ಟ್ ಮಾಡೋಣ. ಅಂಡ್ ಇದರಲ್ಲಿ ಕೂಡ ಮೊದಲನೇದಾಗಿ ಟೆಸ್ಟ್ ನ ಕಂಪ್ಲೀಟ್ ಮಾಡಿದ್ದು OnePlus ಫೋನು, ಎರಡನೇದಾಗಿ iQOO ಫೋನು ಅಂಡ್ ಮೂರನೇದಾಗಿ ನಥಿಂಗ್ ಫೋನು. ನೀವು ಈ ಮೂರು ಸ್ಮಾರ್ಟ್ ಫೋನ್ ಅಬ್ಸರ್ವ್ ಮಾಡಿದ್ರೆ ನಥಿಂಗ್ ಫೋನ್ ಇರುವಂತ ಬ್ರೈಟ್ನೆಸ್ ಹಂಗೆ ಇದೆ, ಆದ್ರೆ OnePlus ಮತ್ತೆ iQOO ಫೋನ್ ನ ಬ್ರೈಟ್ನೆಸ್ ಸ್ವಲ್ಪ ಡಿಕ್ರೀಸ್ ಆಗಿದೆ. ಯಾಕಂದ್ರೆ ಜಾಸ್ತಿ ಪರ್ಫಾರ್ಮೆನ್ಸ್ ಮಾಡಬೇಕಾದ್ರೆ ಅದ್ರ ಬ್ರೈಟ್ನೆಸ್ ಡಿಕ್ರೀಸ್ ಮಾಡ್ಕೊಂಡಿದೆ. ಅಂಡ್ ಇನ್ನು ಸ್ಕೋರ್ ವಿಷಯಕ್ಕೆ ಬಂದ್ರೆ OnePlus ಫೋನ್ ಅಲ್ಲಿ ಮತ್ತೆ ನಥಿಂಗ್ ಫೋನ್ ಅಲ್ಲಿ ಸ್ಕೋರ್ ಇನ್ಕ್ರೀಸ್ ಆಗಿದೆ, ಆದ್ರೆ iQOO ಫೋನ್ ಅಲ್ಲಿ ಸ್ಕೋರ್ ಡಿಕ್ರೀಸ್ ಆಗಿದೆ. GPU ಮತ್ತೆ ಹಾರ್ಡ್ವೇರ್ ಸ್ವಲ್ಪ ಬೆಟರ್ ಆಗಿದೆ iQOO ಫೋನ್ ಅಲ್ಲಿ ಕಂಪೇರ್ ಮಾಡಿದ್ರೆ ನಥಿಂಗ್ ಫೋನ್ ಗೆ. ಆದ್ರೆ iQOO ಫೋನ್ ಅಲ್ಲಿ CPU ಟೆಂಪರೇಚರ್ ಸ್ವಲ್ಪ ಜಾಸ್ತಿನೇ ಇದೆ, 51 ಡಿಗ್ರಿ ಇದೆ. ಕಂಪೇರ್ ಮಾಡಿ ನೋಡಿದ್ರೆ ನಥಿಂಗ್ ಫೋನ್ ಅಲ್ಲಿ 43 ಡಿಗ್ರಿ ಕೂಲಿಂಗ್ ಟೆಂಪರೇಚರ್ ಇದೆ. ಸೊ ಈಗ ಟೆಸ್ಟ್ ಮಾಡ್ತಾ 1 ಅವರ್ ಆಗೋಗಿದೆ. OnePlus ಬ್ಯಾಟರಿ 85% ಇದೆ, ನಥಿಂಗ್ ಫೋನ್ ಬ್ಯಾಟರಿ 86% ಇದೆ ಅಂಡ್ iQOO Neo 10R ಬ್ಯಾಟರಿ 88% ಇದೆ. ಸೊ ಈ ಟೆಸ್ಟ್ ಗೆ ಒಂದು ಸ್ಮಾಲ್ ಬ್ರೇಕ್ ಕೊಡೋಣ, ಈ ಮೂರು ಸ್ಮಾರ್ಟ್ ಫೋನ್ಗಳನ್ನ ಕೂಲ್ ಆಫ್ ಮಾಡೋಣ. ಸೊ ಈಗ ಕೂಲ್ ಆಫ್ ಆಗಿದೆ. ಈಗ ನೆಕ್ಸ್ಟ್ 3D ಮಾರ್ಕ್ ಟೆಸ್ಟ್ ನ ಮಾಡೋಣ, ಅಂದ್ರೆ GPU ಟೆಸ್ಟ್ ನ ಮಾಡೋಣ. ಸೊ ಈ ಟೆಸ್ಟ್ ನ ಮೊದಲನೇದಾಗಿ OnePlus ಕಂಪ್ಲೀಟ್ ಮಾಡಿದೆ, ಆಮೇಲೆ iQOO Neo 10R ಕಂಪ್ಲೀಟ್ ಮಾಡಿದೆ, ಆಮೇಲೆ ನಥಿಂಗ್ 3A Pro ಫೋನ್ ಕಂಪ್ಲೀಟ್ ಮಾಡಿದೆ. ರೂಮ್ ಟೆಂಪರೇಚರ್ ಈಗ 25.6 ಡಿಗ್ರಿ ಆಗಿದೆ. OnePlus ಮೊಬೈಲ್ ನ ಟೆಂಪರೇಚರ್ 49.3 ಡಿಗ್ರಿ ಆಗಿದೆ. iQOO Neo 10R ನ ಟೆಂಪರೇಚರ್ 42.7 ಡಿಗ್ರಿ ಆಗಿದೆ ಅಂಡ್ ನಥಿಂಗ್ 3A Pro ಸ್ಮಾರ್ಟ್ ಫೋನ್ ನ ಟೆಂಪರೇಚರ್ 41.6 ಡಿಗ್ರಿ ಆಗಿದೆ. ಬಟ್ ಈ ಮೂರು ಸ್ಮಾರ್ಟ್ ಫೋನ್ ನ ಕಂಪೇರ್ ಮಾಡಿದ್ರೆ ನಥಿಂಗ್ ಫೋನ್ ನಲ್ಲಿ 99.4 ಸ್ಟೆಬಿಲಿಟಿ ಸಿಗುತ್ತೆ ನಮಗೆ. ಆದ್ರೆ ಜಾಸ್ತಿ ಬೆಟರ್ ಆಗಿರುವಂತ ಗ್ರಾಫಿಕ್ಸ್ ನ OnePlus ಮತ್ತೆ iQOO ಫೋನ್
ಅಲ್ಲಿ ನಾವು ನೋಡಬಹುದು. ಅಂಡ್ ಆಸ್ ಯೂಶುವಲ್ ಲಾಸ್ಟ್ ರೌಂಡ್ ತರಾನೇ ಬ್ರೈಟ್ನೆಸ್ ಒನ್ ಪ್ಲಸ್ ಫೋನ್ ಮತ್ತೆ ಐಕ್ಯೂ ಫೋನ್ ಅಲ್ಲಿ ಡ್ರಾಪ್ ಆಗಿದೆ. ಸೊ ಇದರಿಂದ ಗೊತ್ತಾಗುತ್ತೆ ನಥಿಂಗ್ ಅಲ್ಲಿ ನಾವು ಒಳ್ಳೆ ಗೇಮಿಂಗ್ ಆಡಬಹುದು. ಅಂಡ್ ನಥಿಂಗ್ ಫೋನ್ ಗೆ ಕಂಪೇರ್ ಮಾಡಿದ್ರೆ ಐಕ್ಯೂ ನಿಯೋ 10R ಅಲ್ಲಿ ಒಳ್ಳೆ ಲುಕ್ ಸಿಗುತ್ತೆ, ಒಳ್ಳೆ ಸ್ಟೇಬಿಲಿಟಿ ಸಿಗುತ್ತೆ, ಬೆಟರ್ ಗ್ರಾಫಿಕ್ಸ್ ಸಿಗುತ್ತೆ, ಬೆಟರ್ ಫ್ರೇಮ್ ರೇಟ್ ಸಿಗುತ್ತೆ. ನಥಿಂಗ್ ಫೋನ್ ಅಲ್ಲೂ ಸಹ ಡೀಸೆಂಟ್ ಆಗಿರುವಂತ ಸ್ಟೇಬಿಲಿಟಿ ಮತ್ತೆ ಗ್ರಾಫಿಕ್ಸ್ ಸಿಗುತ್ತೆ. ಅಂಡ್ ಬೆಟರ್ ಟೈಟಲ್ಸ್, ಬೆಟರ್ ಗ್ರಾಫಿಕ್ಸ್ ಗೇಮಿಂಗ್ಸ್ ಒನ್ ಪ್ಲಸ್ ಅಲ್ಲಿ ಚೆನ್ನಾಗಿದೆ ಐಕ್ಯೂಗೆ ಕಂಪೇರ್ ಮಾಡಿದ್ರೆ. ಆದ್ರೆ ಒನ್ ಪ್ಲಸ್ ಫೋನ್ ಅಲ್ಲಿ ದೊಡ್ಡ ದೊಡ್ಡ ಗೇಮ್ ಆಡ್ಬೇಕಾದ್ರೆ ಲೆಸ್ ಸ್ಟೇಬಿಲಿಟಿ ಸಿಗುತ್ತೆ. ಐಕ್ಯೂ ಫೋನ್ ಅಲ್ಲಿ ನಮಗೆ ಡೀಸೆಂಟ್ ಆಗಿ ಗ್ರಾಫಿಕ್ ಗಳು ಸಿಕ್ಕಿದ್ರು ಕೂಡ ಜಾಸ್ತಿ ಸ್ಟೇಬಿಲಿಟಿ ಸಿಗುತ್ತೆ. ಸೊ ಈಗ ನೆಕ್ಸ್ಟ್ ಥ್ರಾಟಲ್ ಟೆಸ್ಟ್ ನ ಮಾಡೋಣ, ಅಂದ್ರೆ CPU ಟೆಸ್ಟ್ ನ ಮಾಡೋಣ. ಸೊ ಈಗ ರೂಮ್ ಟೆಂಪರೇಚರ್ 26 ಡಿಗ್ರಿ ಇದೆ, ನಥಿಂಗ್ ಫೋನ್ ನ ಟೆಂಪರೇಚರ್ 44.9 ಡಿಗ್ರಿ ಇದೆ, ಐಕ್ಯೂ ನಿಯೋ 10R ನ ಟೆಂಪರೇಚರ್ 45.5 ಡಿಗ್ರಿ ಇದೆ, ಅಂಡ್ ಒನ್ ಪ್ಲಸ್ ಫೋನ್ ನ ಟೆಂಪರೇಚರ್ 44.5 ಡಿಗ್ರಿ ಇದೆ. ನಥಿಂಗ್ ಫೋನ್ ನಲ್ಲಿ ಇರುವಂತಹ ಪ್ರೊಸೆಸರ್ ವೆಲ್ ಬ್ಯಾಲೆನ್ಸ್ಡ್ ಆಗಿದೆ, ಆದ್ರೆ ಲೆಸ್ ಥ್ರಾಟ್ಲಿಂಗ್ ನೋಡೋಕೆ ನಮಗೆ ಸಿಗುತ್ತೆ. ಐಕ್ಯೂ ಸ್ಮಾರ್ಟ್ ಫೋನ್ ಅಲ್ಲಿ ನಾವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಮಾಡಬಹುದು, ಆದ್ರೆ ಇದು ಜಾಸ್ತಿ ಹೊತ್ತಿನ ಕಾಲ ಸಸ್ಟೈನ್ ಆಗಿಲ್ಲ. ಆದ್ರೆ ಒನ್ ಪ್ಲಸ್ 13R ಗೆ ಕಂಪೇರ್ ಮಾಡಿದ್ರೆ ಐಕ್ಯೂ ಅಲ್ಲಿ ಜಾಸ್ತಿ ಥ್ರಾಟ್ಲಿಂಗ್ ಆಗಿರೋದು. ನಾವು ಒನ್ ಪ್ಲಸ್ ಫೋನ್ ಗೆ ಕಂಪೇರ್ ಮಾಡಿದ್ರೆ ನಥಿಂಗ್ ಫೋನ್ ಅಲ್ಲೇ ಜಾಸ್ತಿ ಪರ್ಫಾರ್ಮೆನ್ಸ್ ಆಗಿದೆ. ಇದರಲ್ಲಿ ನಥಿಂಗ್ ಫೋನ್ ಅಲ್ಲಿ ಆವರೇಜ್ ಪರ್ಫಾರ್ಮೆನ್ಸ್ ಕೂಡ ಜಾಸ್ತಿ ಆಗಿದೆ, ಆದ್ರೆ CPU ಥ್ರಾಟ್ಲಿಂಗ್ ನಥಿಂಗ್ ಫೋನ್ ಅಲ್ಲಿ ಕಮ್ಮಿ ಆಗಿದೆ ಕಂಪೇರ್ ಮಾಡಿದ್ರೆ ನಾವು ಒನ್ ಪ್ಲಸ್ 13R ಗೆ. ಸೊ ಈಗ ಫೈನಲ್ ಆಗಿ ನಾವು ರೆಂಡರಿಂಗ್ ಟೆಸ್ಟ್ ನ ಮಾಡೋಣ, ಅಂದ್ರೆ 4K 60 FPS ಇರುವಂತ ವಿಡಿಯೋನ ಮೂರು ಸ್ಮಾರ್ಟ್ ಫೋನ್ ಗಳಲ್ಲಿ ಎಕ್ಸ್ಪೋರ್ಟ್ ಮಾಡೋಣ. ಈ ಮೂರು ಸ್ಮಾರ್ಟ್ ಫೋನ್ ಗಳಲ್ಲಿ ಮೂರು ಸೇಮ್ ವಿಡಿಯೋಗಳಿದೆ ವಿತ್ ಸೇಮ್ ಫಿಲ್ಟರ್. ಈ ಮೂರು ವಿಡಿಯೋಗಳನ್ನ 4K 60 FPS ಅಲ್ಲಿ ಎಕ್ಸ್ಪೋರ್ಟ್ ಮಾಡಿ ನೋಡೋಣ. ಮೊದಲನೇದಾಗಿ ಕಂಪ್ಲೀಟ್ ಮಾಡಿದ್ದು ಒನ್ ಪ್ಲಸ್ ಫೋನು, ಎರಡನೇದಾಗಿ ಐಕ್ಯೂ ನಿಯೋ ಫೋನು, ಅಂಡ್ ಸ್ಲೋ ಆಗ್ತಿರೋದು ನಥಿಂಗ್ ಫೋನಲ್ಲಿ. ಯಾಕಂದ್ರೆ ನಥಿಂಗ್ ಫೋನಲ್ಲಿ ಇರೋದು ತುಂಬಾನೇ ಡೀಸೆಂಟ್ ಪ್ರೊಸೆಸರ್, ಅಂದ್ರೆ ಸ್ನ್ಯಾಪ್ ಡ್ರ್ಯಾಗನ್ 7S ಜನರೇಷನ್ 3. ಸೊ ಈಗ ನಾವು ನೆಕ್ಸ್ಟ್ 1080p 60 FPS ಅಲ್ಲಿ ನಾವು ರೆಂಡರಿಂಗ್ ಮಾಡಿ ನೋಡೋಣ. ಇದರಲ್ಲಿ ಮೊದಲನೇದಾಗಿ ಟೆಸ್ಟ್ ನ ಕಂಪ್ಲೀಟ್ ಮಾಡಿದ್ದು ಐಕ್ಯೂ ಫೋನ್, ಎರಡನೇದಾಗಿ ಒನ್ ಪ್ಲಸ್, ಮೂರನೇದಾಗಿ ನಥಿಂಗ್ ಫೋನ್. ಸೊ ಈಗ ಬ್ಯಾಟ್ರಿ ಪರ್ಸೆಂಟೇಜ್ ನ ಚೆಕ್ ಮಾಡೋದಾದ್ರೆ ನಥಿಂಗ್ ಫೋನ್ ಅಲ್ಲಿ 63% ಇದೆ, ಒನ್ ಪ್ಲಸ್ ಫೋನ್ ಅಲ್ಲಿ 64 ಇದೆ, ಅಂಡ್ ಶಾಕಿಂಗ್ ಆಗಿ ಐಕ್ಯೂ ಫೋನ್ ಅಲ್ಲಿ 72% ಇದೆ. ಸೊ ಇದರಿಂದ ನಮ್ಗೆ ಗೊತ್ತಾಗುತ್ತೆ ಐಕ್ಯೂ ಫೋನ್ ಅಲ್ಲಿ ಇರುವಂತ ಬ್ಯಾಟ್ರಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತ. ಯಾರ್ಯಾರು ಗೇಮಿಂಗ್ ಆಡಬೇಕು ಅಂತ ಇರ್ತಾರಲ್ಲ ಅವ್ರಿಗೆಲ್ಲ ಬೆಸ್ಟ್ ಚಾಯ್ಸ್ ಐಕ್ಯೂ ನಿಯೋ 10R. ಆದ್ರೆ ಈ ಫೋನ್ ನ ಮೇಜರ್ ಡ್ರಾಬ್ಯಾಕ್ ಬಂದ್ಬಿಟ್ಟು ಇದರ ಡಿಸೈನ್ ಮತ್ತೆ ಇದರ ಕ್ಯಾಮ್ರಾ. ಈ ಸೆಗ್ಮೆಂಟ್ ಅಲ್ಲಿ ಇರುವಂತ ಎಷ್ಟೊಂದು ಫೋನ್ಗಳು ಒಳ್ಳೆ ಡಿಸೈನ್ ನ ಕೊಡ್ತಾರೆ, ಆದ್ರೆ ಈ ಫೋನ್ ಅಲ್ಲಿ ಅಂತ ಒಳ್ಳೆ ಅಟ್ರಾಕ್ಟಿವ್ ಡಿಸೈನ್ ಗಳೇ ಇಲ್ಲ. ಅಂಡ್ ಇನ್ನೊಂದು ಮೇಜರ್ ಡ್ರಾಬ್ಯಾಕ್ ಏನಂದ್ರೆ ಇದರ ಚಾರ್ಜಿಂಗ್ ವಾಲ್ಟ್. ಇನ್ನು ನಥಿಂಗ್ 3A Pro ಸ್ಮಾರ್ಟ್ ಫೋನ್ ವಿಷಯಕ್ಕೆ ಬಂದ್ರೆ ಈ ಫೋನ್ ಅಲ್ಲಿ ಒಳ್ಳೆ ಕ್ಯಾಮ್ರಾನೇ ಸಿಗುತ್ತೆ, ಟೆಲಿಸ್ಕೋಪಿಕ್ ಲೆನ್ಸ್ ಸಿಗುತ್ತೆ, ಪೆರಿಸ್ಕೋಪಿಕ್ ಲೆನ್ಸ್ ಸಿಗುತ್ತೆ, ಇದರ ಜೊತೆಗೆ ಒಳ್ಳೆ ಫ್ಯೂಚರಿಸ್ಟಿಕ್ ಡಿಸೈನ್ ಕೂಡ ಸಿಗುತ್ತೆ. ಅಂಡ್ ಈ ಫೋನ್ ಅಲ್ಲಿ ಯೂಸರ್ ಎಕ್ಸ್ಪೀರಿಯನ್ಸ್ ಮತ್ತೆ ಇಂಟರ್ಫೇಸ್ ತುಂಬಾನೇ ಕ್ಲೀನ್ ಆಗಿದೆ. ಈ ಫೋನ್ ಅಲ್ಲಿ ಒಳ್ಳೊಳ್ಳೆ ಅಪ್ಡೇಟ್ ಗಳು ಸಿಗುತ್ತೆ, ಅಂಡ್ ಇದರಿಂದಾನೇ ಇದು ಎವ್ರಿಡೇ ಯೂಸ್ ಗೆ ತುಂಬಾನೇ ಬೆಸ್ಟ್. ಇನ್ನು ಒನ್ ಪ್ಲಸ್ 13R ವಿಷಯಕ್ಕೆ ಬಂದ್ರೆ ಇದು ವ್ಯಾಲ್ಯೂ ಕಸ್ಟಮರ್ಸ್ ಗೆ ಅಂತಾನೆ ಇರೋದು. ಯಾಕಂದ್ರೆ ಇದ್ರಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಸಿಗುತ್ತೆ, ಮಲ್ಟಿಮೀಡಿಯಾ ಕನ್ಸಂಪ್ಷನ್ ಮಾಡಬಹುದು, ಅಂಡ್ ಒಳ್ಳೆ ಡಿಸೈನ್ ಕೂಡ ಇದೆ. ಅಂಡ್ ಇದರಲ್ಲಿ ಇರುವಂತ ಡಿಸ್ಪ್ಲೇ ಒನ್ ಆಫ್ ದಿ ಬೆಸ್ಟ್ ಡಿಸ್ಪ್ಲೇ. ಈ ಸ್ಮಾರ್ಟ್ ಫೋನ್ ಅಲ್ಲಿ ನಮಗೆ 4 ಇಯರ್ ಆಂಡ್ರಾಯ್ಡ್ ಅಪ್ಡೇಟ್ ಗಳು ಸಿಗುತ್ತೆ, ಅಂಡ್ 6 ಇಯರ್ಸ್ ಸೆಕ್ಯೂರಿಟಿ ಕೂಡ ಸಿಗುತ್ತೆ. ಆದ್ರೆ ಈ ಸ್ಮಾರ್ಟ್ ಫೋನ್ ಅಲ್ಲಿ ಇರುವಂತ ಒಂದೇ ಒಂದು ಡ್ರಾಬ್ಯಾಕ್ ಏನು ಅಂದ್ರೆ ಕ್ಯಾಶುವಲ್ ಗೇಮಿಂಗ್ ನ ಈ ಸ್ಮಾರ್ಟ್ ಫೋನ್ ಅಲ್ಲಿ ಚೆನ್ನಾಗಿ ಆಡಬಹುದು, ಆದ್ರೆ ದೊಡ್ಡ ಗೇಮಿಂಗ್ ವಿಷಯಕ್ಕೆ ಬಂದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಈಗ ಈ ಮೂರು ಸ್ಮಾರ್ಟ್ ಫೋನ್ ಅಲ್ಲಿ ನಿಮ್ಗೆ ಯಾವ ಸ್ಮಾರ್ಟ್ ಫೋನ್ ಇಷ್ಟ ಆಯ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ, ಅಂಡ್ ನಾನು ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡ್ಲಿ ಅಂತ ಕೂಡ ಕಮೆಂಟ್ ಮಾಡಿ.